ಹಾಯ್ ಹೆಲೋ ಫ್ರೆಂಡ್ಸ್. ಏನಪ್ಪ ಇವರು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋನ ಈ ಥರ ಮಸಾಲ ಬಾಕ್ಸ್ ತೋರಿಸ್ತಾ ಇದ್ದಾರೆ. ಇವತ್ತು ಹೊಸ ನಮಗೆ ರೆಸಿಪಿ ತೋರಿಸ್ತಾರೆ ಅಂತ ಕ್ಯೂರಿಯಾಸಿಟಿ ನಿಮಗಿದೆಯಾ? ಸೊ ಇವತ್ತು ನಾನು ನಿಮಗೆ ನಾವು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಮನೆಯಲ್ಲಿ ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಇಂಗ್ರೀಡಿಯೆಂಟ್ಸನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಆ ಥರ ಫಾಲೋ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನೋಡಿರಿ 6ರಿಂದ 7 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ, 4 ಏಲಕ್ಕಿ, ನಾನು ಸ್ವಲ್ಪ ಲವಂಗ ತೊಗೊತೀನಿ. ಲವಂಗ ರೇಷೋ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ನಾನು ಆಲ್ಮೋಸ್ಟ್ ಒಂದು 20ರಿಂದ 25 ಲವಂಗ ತೊಗೊತಾ ಇದ್ದೀನಿ. ಸೊ ನೋಡಿ, ಆಮೇಲೆ ನಾವು ಒಂದು ಸ್ವಲ್ಪ ಜಾಪತ್ರೆ ತೊಗೋಬೇಕು. ನಾನು ಜಾಪತ್ರೆ ತೊಗೊತೀನಿ, ಒಂದು ಸ್ವಲ್ಪ ರೇಷೋ ಹಾಕಬೇಕು. ಆಮೇಲೆ ನೀವು ಒಂದು ಸ್ವಲ್ಪ ಜಾಕಾಯಿ ಕೂಡ ಹಾಕೋಬೋದು. ಇದು ನಿಮ್ಗೆ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ನಾನು ಇದಾದಮೇಲೆ ನಾನು ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್, ಸೊ ನಾನು 3 ಬಟ್ಲದಷ್ಟು ಕಡಲೆಬೇಳೆ ತೊಗೊತಾ ಇದ್ದೀನಿ. ಸೊ ನೀವು ಯಾವ ಮೆಜರ್ಮೆಂಟು ಆ ಮೆಜರ್ಮೆಂಟ್. ಸೊ ನಾನು 2 ಬಟ್ಲದಷ್ಟು ನಾನು ಉದ್ದಿನ ಬೇಳೆ ತೊಗೊತಾ ಇದ್ದೀನಿ, ಮತ್ತು 5 ಬಟ್ಲದಷ್ಟು ನಾನು ಧನಿಯಾ ಕಾಳು ತೊಗೊತಾ ಇದ್ದೀನಿ. ಸೊ ಇದು 3:2:5 ರೇಷಿಯೋ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡು ಟೇಸ್ಟಿಗೋಸ್ಕರ ಆಮೇಲೆ ನಾನು 2 ಅಥವಾ 3 ಬಟ್ಲದಷ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಆಮೇಲೆ ನಾನು ಕಲರ್ಗೋಸ್ಕರ ನಾನು ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಸೊ ನಿಮಗೆ ರೆಡ್ಡಿಶ್ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೇಕು. ಆಮೇಲೆ ಖಾರಕ್ಕೋಸ್ಕರ ನಾನು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವೀಗ ಏನೇನು ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಅದು ಆಗ ನೀವೇನಾದ್ರು ಹೈ ಫ್ಲೇಮಲ್ಲಿ ಮಾಡಿದ್ರೆ ಬರ್ನ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಏನು ಕ್ವಾಂಟಿಟಿ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ನೀವೇನು ಚಕ್ಕೆ ಲವಂಗ ಯೂಸ್ ಮಾಡಿ ಅದು ಜಾಸ್ತಿ ರೇಷಿಯೋ ತೊಗೋಬೇಕು. ಸೊ ನಾನು ಬಟ್ಲರ್ ಮೆಜರ್ಮೆಂಟಲ್ಲಿ ನನಗೆ ಎಷ್ಟು ಬೇಕಷ್ಟು ಮಾಡ್ಕೊತಾ ಇರೋದ್ರಿಂದ ನಾನು ಅಷ್ಟು ರೇಷಿಯೋ ತೊಗೊತಾ ಇದ್ದೀನಿ. ಸೊ ನೋಡಿ, ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ನಿಮಗೆಲ್ಲ ತೋರಿಸ್ತೀನಿ ಇನ್ನೊಂದ್ಸಲಿ. ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಮರಿದೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ 1 by 1 ಬೇಕಾದ್ರೆ ವೀಡಿಯೋ ಇನ್ನೊಂದ್ಸಲಿ ನೋಡ್ಕೊಂಡು ಬೇಕಾದ್ರೆ ನೀವು ಬರ್ಕೊಂಡು ಇಟ್ಕೊಂಡು ನೀಟಾಗಿ ನಿಮ್ಗೆ ಬೇಕಾದಾಗ ಆವಾಗ ನೀವು ರೆಸಿಪೀಸ್ನ ಟ್ರೈ ಮಾಡ್ಬೋದು. ನಾನು ನೋಡಿ ಎಣ್ಣೆಯಲ್ಲಿ ಇದೆಲ್ಲನೂ ನಾನು ಮಸಾಲ ಏನೇನು ಚಕ್ಕೆ ಲವಂಗ ಏಲಕ್ಕಿನ ಸ್ವಲ್ಪ ಬಾರಿಸ್ಕೊತಾ ಇದ್ದೀನಿ. ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ತುಂಬ ಬೇಡ, ಸ್ವಲ್ಪ ನೋಡಿ. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ, ನೀವು ಜಾಸ್ತಿ ಒಣ ಕೊಬ್ಬರಿ ಜಾಸ್ತಿ ನೀವು ಮಸಾಲೆ ಹಾಕ್ಕೋಬೇಕು. ನಾನು ಒಂದು 2 months ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಸೊ ನಾನು ಮಾಡ್ಕೊತಿರೋದ್ರಿಂದ ನಾನು ಆ ತಕ್ಕದಂಗೆ ಆ ಕ್ವಾಂಟಿಟಿ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ನಾನು ಇವಾಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆ ಯಾಕೆ ನಾವು ಫಸ್ಟ್ ಫ್ರೈ ಮಾಡೋದಂದರೆ ಇದು ಸ್ವಲ್ಪ ಫ್ರೈ ಆಗೋದು ತುಂಬ ಲೇಟು. ಆಮೇಲೆ ಇನ್ನೊಂದು ಅನ್ನಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಆದರೆ ತುಂಬ ಬೇಗನೆ ನಿಮಗೆ ಫ್ರೈ ಆಗುತ್ತೆ. ಸೊ ನೋಡಿ, ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ನಾನು ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣ್ತಾ ಇದೆ ಅನ್ಕೊತೀನಿ. ಸೊ ನೋಡಿ, ಈ ಥರ ಫ್ರೈ ಮಾಡಿಕೊಂಡು ನೀವು ಒಂದೊಂದು ಇಂಗ್ರೀಡಿಯೆಂಟ್ಸು ನೀವು ನಿಧಾನವಾಗಿ ಲೋ ಫ್ಲೇಮ್. ಇವಾಗ ನಾನು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆ ನಾನು 2 ಬಟ್ಲದಷ್ಟು ತೊಗೊಂಡಿದ್ದೀನಿ. ಅದು ನೀಟಾಗಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಸ್ವಲ್ಪ ನೀಟಾಗಿ ನೀವು ಇದು ಕೂಡ ಗೋಲ್ಡನ್ ಬ್ರೌನಿಶ್ ಕಲರ್ ಬಂದರೆ ಸಾಕು, ತೀರಾ ನೀವು ಬ್ಲ್ಯಾಕಿಶ್ ಕಲರ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ನೀವು ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲಿ. ಸೊ ಈ ಕ್ವಾಂಟಿಟಿ ನಿಮ್ಗೆ ಏನು ಅನ್ಕೋ ಅದು ಇಂಪಾರ್ಟೆಂಟ್. ಇಲ್ಲಿ ಮೇನ್ ಅಂದರೆ ಈ ಕ್ವಾಂಟಿಟಿ ಇಂಪಾರ್ಟೆಂಟು. ಸೊ ಧನಿಯಾ ಕಾಳು ನೀವು ಇದು ಸ್ವಲ್ಪ ಗೋಲ್ಡನಿಶ್ ಕಲರ್ ಬಂದರೆ ಸಾಕು, ಜಾಸ್ತಿ ನೀವು ಬ್ಲ್ಯಾಕಿಶ್ ಕಲರ್ ಬರ್ತಂಗೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ನೀಟಾಗಿ ನೀವು ಮಾಡ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಕಲರ್ ಬರ್ತಾಯಿದೆ, ಆಲ್ಮೋಸ್ಟ್ ಗೋಲ್ಡನಿಶ್ ಕಲರ್ ಬರ್ತಾಯಿದೆ, ಸ್ಲೋವಾಗಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪನೇ, ಇದು ನೀವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಯಾಕೆಂದರೆ ಆಲ್ರೆಡಿ ನಿಮ್ಮದು ಪ್ಯಾನ್ ಏನಿದೆ ಆಲ್ರೆಡಿ ಬಿಸಿ ಇದೆ. ಸೊ ನಿಮಗೆ ಜಾಸ್ತಿ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ನಾನು ಕರಿಬೇವನ್ನು ಹಾಕ್ಕೊಂಡು, ಸೊ ಇದೇನು ನೀವು ಹಾಗೆ ಬಾರಿಸ್ಕೊಂಡ್ರೆ ಸಾಕು, ಇದು ನಿಮಗೆ ಕ್ರಿಸ್ಪಿ ನೇಚರ್ ಬಂದೇ ಬಿಡುತ್ತೆ ಆಟೋಮೆಟಿಕ್ಲಿ. ನೋಡಿ, ಸೊ ಇದು ನಾನು ಒಂದು 15ರಿಂದ 20 ಎಲೆ ತೊಗೊಂಡಿದ್ದೀನಿ. ಇದು ಬೇಕಾದ್ರೆ ಹಾಕೋಬೋದು, ನೀವು ಬೇಡ ಅಂದರೆ ಬಿಡ್ಬೋದು. ಸೊ ಇದು ಸ್ವಲ್ಪ ಫ್ಲೇವರ್ ಕೊಡುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೇದಂತ ನಾನು ಹಾಕ್ಕೊತೀನಿ. ಸೊ ನೋಡಿ, ನಾನು ಸ್ವಲ್ಪ ಇದು ಹಾಕ್ಕೊತಾ ಇದ್ದೀನಿ, ಒಣ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಏನೇ ನಿಮ್ಮ ಪ್ಯಾನ್ ಬಿಸಿ ಇದೆ ಅದೆಲ್ಲಾದರೂ ಬಿಸಿ ಆದರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ, ಇದು ನಿಮಗೆ ಕಲರ್ಗೋಸ್ಕರ ಅಷ್ಟೇ. ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತ್ ಪೌಡರ್ ಅನ್ನೋಕ್ಕೋಸ್ಕರ. ನೋಡಿ, ಹಾಕ್ಕೊಂಡು ನಾನು ಗ್ಯಾಸ್ ಆಫ್ ಮಾಡಿ ಆ ಪ್ಯಾನ್ ಏನು ಬಿಸಿ ಇದೆಯಲ್ಲ ಅದರಲ್ಲೇ ಅದು ರೋಸ್ಟ್ ಆಗ್ತದೆ. ಸೊ ನೋಡಿ, ಇಂಗ್ರೀಡಿಯೆಂಟ್ಸ್ ಈಗ ಆಲ್ರೆಡಿ ಬಿಸಿ ಇದೆ. ನಾವು ಸ್ವಲ್ಪ ಇದು ಆಗೋ ತನಕ ಕಾಯಬೇಕು. ಒಂದು ಸ್ವಲ್ಪ ಬಿಸಿ ಹಾಕಿದ್ರೆ ನಾವು ಮಿಕ್ಸಿಯಲ್ಲಿ ಅದು ನೀರು ಬಿಡೋ ಚಾನ್ಸಸ್ಸು. ಸೊ ಮಸಾಲ ನಾವೇನೇ ಮಾಡಿ ಫುಲ್ಲು ಕೆಟ್ಟು ಹೋಗುತ್ತೆ. ಆದ್ದರಿಂದ ಇದನ್ನು ನಾವು ಸ್ವಲ್ಪ
ಇದು ಟೆಂಪ್ರೇಚರ್ ಕಡಿಮೆ ಆಗೋ ತನಕ ಇದನ್ನು ಬಿಡಬೇಕು, ಒಂದು ಸ್ವಲ್ಪ ತಂಪಾಗೋಕ್ಕೆ ಬಿಡಬೇಕು ನೋಡಿ. ಆಮೇಲೆ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕೋಬೇಕು. ನಾವು ಮಿಕ್ಸಿಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ರೆ ಎಕ್ಸೆಪ್ಟ್ ನಾವು ನಾವು ಕೊಬ್ಬರಿ ತುರಿ ತೊಗೊಂಡು ಅದನ್ನು ಬಿಟ್ಟು, ಒಣ ಕೊಬ್ಬರಿ ತುರಿ ಬಿಟ್ಟು ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಸೊ ಇದು ನಾವು ತರಿಯಾಗಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು, ತರಿಯಾಗಿ ಮಾಡ್ಕೋಬೇಕು ನೋಡಿ. ಮಾಡ್ಕೊತಾ ಇದ್ದೀವಿ ಇವಾಗ ನೋಡಿ ಆಗಿದೆ. ಸೊ ಲಾಸ್ಟಲ್ಲಿ ನಾವು ಈ ಒಣ ಕೊಬ್ಬರಿ ಏನು ಮಾಡಿದ್ವಲ್ಲ ಇದನ್ನು ಹಾಕ್ಕೋಬೇಕು. ಸೊ ಒಣ ಕೊಬ್ಬರಿ ನಾವು ಯಾಕೆ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀವಿ ಅಂದರೆ ಅದು ಎಣ್ಣೆ ಬಿಡುತ್ತೆ. ಸೊ ಎಣ್ಣೆ ಬಿಡೋದ್ರಿಂದ ಬೇರೆ ಮಸಾಲೆ ಪೌಡರ್ ಸರಿಯಾಗಿ ಅದು ಪೌಡರ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗೂ ಮಾಡಬೇಕು. ಅದಕ್ಕೋಸ್ಕರ ನೋಡಿ ಸ್ವಲ್ಪನೇ ನೋಡಿ ಹೇಗೆ ಎಣ್ಣೆ ಅಂಶ ಬಿಟ್ಟು ನೋಡಿ ಯಾವ ಥರ ಆಗಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನು ಮಾಡಿಕೊಂಡು ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಕೈಯಲ್ಲಿ ಈ ಥರ ಇದು ಮಾಡಿ ಮಿಕ್ಸ್ ಮಾಡಿ ಇದನ್ನು ಮಾಡಬೇಕು. ಸೊ ಇದನ್ನು ನೀವು ಆರಾಮಾಗಿ ನೀವು 1 ಮಂತ್ 2 ಮಂತ್ ಆರಾಮಾಗಿ ನೀವು ಸ್ಟೋರ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೋಬೋದು. ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಇನ್ ಅ ಡೇ ನೀವು 1/2 hour ಕೂಡ ನೀವು ಟೈಮ್ ಸ್ಪೇರ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಇಟ್ಕೋಬೋದು. ತುಂಬ ಹೆಲ್ದಿ ರೆಸಿಪಿ ಕೂಡ ಇದು. ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು ಕಂಟೈನರ್ಸಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಈ ವಿಡಿಯೋ ಲೈಕ್ ಆಗಿದರೆ ಕಮೆಂಟ್ ಮಾಡಿ, ಹಾಗೇನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಹಾಗಾದರೆ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ಇದು ನಿಮಗೆ ಗೊತ್ತಾಗುತ್ತೆ ಹೇಗೆ ಮನೇಲಿ ಮಾಡ್ಬೋದು ಅಂತ. ನೀವು ಹೊರಗಡೆ ಹೋಗಿ ತಗೋ ಬದಲು ನಮ್ಮ ಮನೇಲೇ ಮಾಡಿ ಇಟ್ಕೋಬೋದು. ಆಮೇಲೆ ನಿಮ್ಮ ಯಾರಿಗಾರು ಫ್ರೆಂಡ್ಸಿಗಿದ್ರೆ ಯಾರಿಗಾರು ಹೇಳಿ. ಆಮೇಲೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು ಮುಂದಿನ ಸಲ ಬೇರೆ ರೆಸಿಪೀಸ್ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೀಟ್ ಆಗ್ತಾ ಇರ್ತೀನಿ. ನಿಮಗೆ ಯಾವ್ದಾದ್ರು ಬೇರೆ ರೆಸಿಪೀಸ್ ಬೇಕಾದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನೋಡಿ ನಾನು ಈ ಥರ ಬಾಕ್ಸಲ್ಲೆಲ್ಲ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ. ಸೊ ನನಗೆ ಬೇಕಾದಾಗ ಯೂಸ್ ಮಾಡ್ಕೊಂಡು ಈ ಥರ 8 ಕಂಟೈನರ್ಸ್ ಗ್ಲಾಸ್ ಕಂಟೈನರ್ಸ್ ಇಟ್ಕೋಬೋದು. ಸೊ ಮತ್ತೆ ನ್ಯೂ ರೆಸಿಪಿ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.